ಇಲ್ಲಿ ನೋಡಿ ರೈತ ಬಾಂಧವರೇ, ಇದು ಅಣಬೆ ರೋಗ ಅಂತ. ಅಣಬೆ ರೋಗ ಬರೋಕ್ಕೆ ಇದು ಕಾರಣ ಅಂತಂದರೆ ಗ್ಯಾನೋಡರ್ಮ ಅಂತ ಒಂದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಬೇರಿನಲ್ಲಿ ಗ್ಯಾನೋಡರ್ಮ ಬೆಳೆದು 2 ರಿಂದ 3 ವರ್ಷಕ್ಕೆ ಇದು ಆಚೆ ಬಂದಾಗ ಗಿಡ ಸತ್ತೋಗುತ್ತೆ. ಈ ಥರ ಗಿಡ ಆಗಿ ಮರ ಆಗಿ ಸತ್ತೋಗುತ್ತೆ. ಫಸ್ಟ್ ಬರೋಕ್ಕೆ ಇದರದ್ದು ಅಣಬೆ ರೋಗ ಬಂದಿದೆ ಅಂತ ಸಿಮ್ಟಮ್ಸ್ ಕಂಡ್ಕೋಬೇಕು ಅಂತಂದರೆ ಈ ಥರ ಮರ ಎಲ್ಲ ಈ ಥರ ಬ್ರೌನ್ ಆಗಿ ಕ್ಯಾವೆ ಕಲರು ಮರದ ಮೇಲೆ ಒಂದು ಪೌಡ್ರ್ ಬರುತ್ತೆ. ಇದೇ ಪೌಡ್ರೇ ಈ ಅಣಬೆ ರೋಗ ಬಂದಿದೆ ಅಂತ, ಗ್ಯಾನೋಡರ್ಮ ಹುಟ್ಕೊಂಡು ಬೆಳೀತಾ ಇದೆ ಅಂತ ತಿಳ್ಕೊಬೇಕು. ಸೊ ಇದು ಬರೋಕ್ಕೆ ಮೂಲ ಕಾರಣ ಅಂತಂದರೆ ಈ ತೋಟದಲ್ಲಿ ಏನಾದರೂ ಹಳೆ ತೆಂಗಿನ ಮರಗಳಿದ್ದರೆ ಆ ತೆಂಗಿನ ಮರಗಳು ಕಡಿದಾಕಿ ಅಲ್ಲೇ ಬಿಟ್ಟಿದ್ರೆ ಆ ತೆಂಗಿನ ಮರದ ಬುಡದಲ್ಲಿ ಅಥವಾ ತೆಂಗಿನ ಮರದ ಕಾಂಡದಲ್ಲಿ ಇದು ಬೆಳ್ಕೊಳ್ತದೆ. ಈ ಗ್ಯಾನೋಡರ್ಮ ಅನ್ನೋದು ಆ ಬುಡದಲ್ಲಿ ಬೆಳ್ಕೊಂಡು ಅಡಿಕೆ ಮರಕ್ಕೆ ಬಂದು ಅಲ್ಲಿ ಅದರ ಸಂತತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಆಶ್ರಯ ಪಡ್ಕೊಳ್ತದೆ. ಈ ಹುಟ್ಕೊಳ್ಳೋದು ತೆಂಗಿನ ಮರದಲ್ಲಿ ಹುಟ್ಕೊಂಡು ಅಡಿಕೆ ಮರದಲ್ಲಿ ಆಶ್ರಯ ಪಡೆದು ಅಡಿಕೆ ಮರದಲ್ಲಿ ಸಂತತಿಯನ್ನು ಬೆಳೆಸೋಕ್ಕೆ ಅಡಿಕೆ ಮರದ್ದು ರೆಸಿಸ್ಟೆಂಟ್ ಪವರ್ ಆಗಲಿ, ಅಡಿಕೆ ಮರದ ಶಕ್ತಿಗಳನ್ನಾಗಲಿ ತಿಂದ್ಕೊಂಡು 2 ರಿಂದ 3 ವರ್ಷ ಅಲ್ಲೇ ಬೆಳೆದು ಗಿಡ ಸತ್ತೋದ ನಂತರ ಇದು ಆಚೆ ಬರುತ್ತೆ. ಈ ಗಿಡ ಸತ್ತೋಗಾದಾಗ ಈ ಥರ ಮರ ಎಲ್ಲ ಈ ಥರ ಆಗುತ್ತೆ. ಈ ಥರ ಆಗಿಬಿಟ್ಟು ಇಲ್ಲಿ ಈ ಥರ ಒಂದು ಅಣಬೆ ಬರ್ತದೆ. ಸೊ ಇದು ಬಂದಾದ ನಂತರ ಗಿಡ ಸತ್ತೋಗಿ ಇದೇ ನಾವು ಹರಿ ನೀರು ಬಿಡೋದಾಗಲಿ, ಆಮೇಲೆ ಹೊಲ ಹೊಡೆಯೋದಾಗಲಿ ಈ ಮಾಡಿದಾಗ ಇದರ ಬೀಜಗಳು ಮತ್ತೆ ಬೇರೆ ಗಿಡಕ್ಕೆ ಅಂಟಿಕೊಂಡು ಅಲ್ಲೇ ಅದರ ಸಂತತಿ, ಅದರ ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡಿಕೊಂಡು ಪದೇ ವರ್ಷದಿಂದ ವರ್ಷಕ್ಕೆ ಗಿಡಗಳು ಸಾಯ್ತಾ ಹೋಗ್ತವೆ. ಸೊ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಗ್ಯಾನೋಡರ್ಮ ಅನ್ನೋ ಫಂಗಸನ್ನು ಸಾಯಿಸಬೇಕು ಅಂತಂದರೆ ಟ್ರೈಕೋಡರ್ಮ ಕೊಡಬೇಕು. ಈ ಟ್ರೈಕೋಡರ್ಮ ಆ ಗ್ಯಾನೋಡರ್ಮನ್ನು ತಿಂದಾಕಿ ಅದರ ಸಂತತಿ ಅಥವಾ ಅದರ ಪಾಪ್ಯುಲೇಷನನ್ನು ಕಡಿಮೆ ಮಾಡಿ ಟ್ರೈಕೋಡರ್ಮ ಬೆಳೀತಾ ಹೋಗುತ್ತೆ. ಈ ಟ್ರೈಕೋಡರ್ಮ ಈ ಅಡಿಕೆಗೆ ಆಯಿತು, ಭೂಮಿಗೆ ಆಯಿತು, ಒಳ್ಳೆಯ ಸೂಕ್ಷ್ಮಾಣು ಜೀವಿ ಆಗಿರೋದ್ರಿಂದ ಈ ಕೆಟ್ಟ ಸೂಕ್ಷ್ಮಾಣು ಜೀವಿ ಆದಂಥ ಗ್ಯಾನೋಡರ್ಮನ ತಿಂದಾಕಿ ಸಾಯಿಸಿ ಅದನ್ನು ಕ್ಲಿಯರ್ ಮಾಡ್ತದೆ. ಆವಾಗ ಎಲ್ಲ ಕ್ಲಿಯರ್ ಆದ ನಂತರ ಗಿಡಗಳು ಚೆನ್ನಾಗಿ ಬರ್ತವೆ. ಥ್ಯಾಂಕ್ ಯು, ಧನ್ಯವಾದಗಳು.